ಸಿ ಎಮ್ ಅವರು 40 ವರ್ಷ ರಾಜಕೀಯ ಬಂದು ಸಾರ್ವಜನಿಕ ಜೀವನ ಅವರೆಂದು ನನಗೆ ಹೆಚ್ಚು ಕಡಿಮೆ ಇಬ್ಬರು ಜೊತೆಯಲ್ಲೇ ಇದ್ದೀವಿ. ಎಂದು ಅವರು ಹಣಕ್ಕೋಸ್ಕರ ಆಸ್ತಿಗೋಸ್ಕರ ಟೆಂಪ್ಟ್ ಆದವರಲ್ಲ, ಯಾರನ್ನು ಆ ಥರ ಅವರು ಸೇರಿಸಿದವರು ಅಲ್ಲ. ಈಸ್ ಅ ವೆರಿ ಆನೆಸ್ಟ್ ಪೊಲಿಟಿಷಿಯನ್. ಅವರ ಮೇಲೆ ಸಾಕ್ಷಿ ಪುರಾವೆಗಳಿಲ್ಲದೇ ಅವರು ಯಾವುದೇ ಪಕ್ಷಪಾತದ ಧೋರಣೆ ತೋರದೇನೆ, ನೆಪೋಟಿಸಮ್ ತೋರದೇನೆ, ಹಣಕಾಸಿನ ವಹಿವಾಟಿನಲ್ಲಿ ಪಾಲೇ ಆಗದೇನೆ ಇವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ನಡೆದರೆ ಸಿದ್ದರಾಮಯ್ಯ ಒಬ್ಬ ಲೀಡ್ರಿಗೆ ಕರ್ನಾಟಕದ ಇಮೇಜು ಏನಾಗ್ಬೋದು? ಪ್ರಾಮಾಣಿಕರು ಸಿಗೋದೇ ಕಡಿಮೆ, ಜನಪರವಾಗಿರೋರೇ ಕಡಿಮೆ, ಹೋರಾಟದ ರಾಜಕೀಯದಿಂದ ಬಂದಿರೋರ ಸಂಖ್ಯೆ ಬೆರಳೆಣಿಕೆ. ಈಗ ಹೋರಾಟದ ರಾಜಕೀಯದಿಂದ ಬಂದಿರೋ ಬೆರಳೆಣಿಕೆ. ಸಾಮಾನ್ಯ ಜನರು ಕೇಳೋರು ಯಾರು? ರಾಜ್ಯ ಅಭಿವೃದ್ಧಿ ಮಾಡೋರು ಯಾರು? ಈ ಥರದವರು ಕೂತಿದ್ದವರು ನಿಂತಿದ್ದವರು ಹೆಂಗೋ ಮಾಡಿ ಗೆದ್ದುಬಿಟ್ರೆ ಈ ಸಾರ್ವಜನಿಕ ಮಹತ್ವ ಗೊತ್ತಿಲ್ಲದೇ ಬಾಯಿಗೆ ಬಂದಾಗ ಮಾತಾಡಿದ್ರೆ ಹೆಂಗೆ? ಏನೋ ತಪ್ಪು ಮಾಡಿದರೆ, ಇನ್ವಾಲ್ವ್ ಆಗಿದ್ದರೆ, ನೆಪೋಟಿಸಮ್ ಆರ್ ಕರಪ್ಷನ್ನಲ್ಲಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅವ್ರಿಗೆಲ್ಲ ಅಧಿಕಾರ ಇದೆ ಪ್ರಜಾಪ್ರಭುತ್ವದಲ್ಲಿ. ಅವರು ಏಜೆನ್ಸಿಗೆ ಕೊಡಲಿ, ತನಿಖೆ ಆಗಲಿ. ಏನೂ ಇಲ್ಲದೇನೆ ಟು ಡಿಫೇಮ್, ಚಾರಿತ್ರ್ಯಹರಣ ಮಾಡಿ ಅವರನ್ನು ಅವರ ವ್ಯಕ್ತಿತ್ವಕ್ಕೆ ಮಸಿ ಬಳಿತಕ್ಕಂಥ ಯಾರೇ ಆಗಲಿ, ಇನ್ಕ್ಲೂಡಿಂಗ್ ಅವರ್ ಚೀಫ್ ಮಿನಿಸ್ಟರ್, ಬೇರೆ ಯಾವುದೇ ಸಾರ್ವಜನಿಕ ವ್ಯಕ್ತಿ ಈ ಥರ ಸಾರ್ವಜನಿಕ ಹಿತಕ್ಕೋಸ್ಕರನೇ ತನ್ನನ್ನು ತಾನು ಮುಡುಪಾಗಿ ಕೆಲಸ ಮಾಡೋಂಥವ್ರನ್ನ ಮಾಡಿದ್ರೆ ಸಾರ್ವಜನಿಕ ಜೀವನಕ್ಕೆ ಬರುವಂಥ ಸಾರ್ವಜನಿಕ ಹಿತಾಸಕ್ತಿ ಉಳ್ಳ ಮುಖಂಡರೇ ಕಡಿಮೆ ಆಗೋಗ್ತಾರೆ, ಆಸಕ್ತಿನೇ ಕಳ್ಕೊಂಬಿಡ್ತಾರೆ. ಅಂತಿಮವಾಗಿ ಎಲ್ಲ ಲ್ಯಾಂಡ್ ಗ್ರ್ಯಾಬರ್ಸು, ಕಮಿಷನ್ ಏಜೆಂಟ್ಸು, ಲೂಟಿಕೋರರು ಬಂದು ಇಲ್ಲಿ ಇಡೀ ಪ್ರಜಾಪ್ರಭುತ್ವಕ್ಕೆ ಮಸಿ ಬಳಿತಾರೆ, ಸಂವಿಧಾನಕ್ಕೆ ಮಸಿ ಬಳಿತಾರೆ. ಈಗ ಬಿ ಜೆ ಪಿಯವರು ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥ ಪ್ರಸ್ತಾಪವನ್ನು ಇಟ್ಟಿದ್ದಾರೆ, ಅದನ್ನು ತಯಾರು ಮಾಡ್ತಿದ್ದಾರೆ. ನೋಡಿ, ಸರ್ಕಾರ ಕೇಂದ್ರದ್ದು ಅದು ಯೂನಿಯನ್ ಆಫ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ, ಅದು ಯೂನಿಯನ್ ಆಫ್ ಗೌರ್ಮೆಂಟ್. ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಬೇರೆ ರಾಜ್ಯಗಳೆಲ್ಲ ಸೇರಿ ಒಂದು ಒಕ್ಕೂಟ ವ್ಯವಸ್ಥೆಯ ರಚನೆ ಆಗಿದೆ. ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಜನರಿಗೆ ಪ್ರಜಾಪ್ರಭುತ್ವದಲ್ಲಿ ಮತ್ತು ಸಂವಿಧಾನದ ಅವರದೇ ಆದಂಥ ಅಭಿಪ್ರಾಯಗಳನ್ನು ಕೊಡಲಿಕ್ಕೆ, ತೀರ್ಮಾನ ಕೊಡೋದಕ್ಕೆ ಪರಮೋಚ್ಚ ಅಧಿಕಾರವನ್ನು ಸಂವಿಧಾನ ಕೊಟ್ಟಿದೆ. ಒಂದು ರೀಜನಲ್ ಪಾರ್ಟಿಗೆ ಅಥವಾ ಒಂದು ಸ್ಥಳೀಯ ಸಾಂಸ್ಕೃತಿಕ ವಿಚಾರಗಳಿಗೆ ನಾನು ಒಬ್ಬರನ್ನು ಬೆಂಬಲಿಸಬೇಕು, ನನಗೆ ಆಲೋಚನೆ ಮಾಡೋದಕ್ಕೆ ಟೈಮ್ ಬೇಕು, ಪಾರ್ಲಿಮೆಂಟ್ಗೆ ಕಳಿಸೋಕ್ಕೆ ಒಬ್ಬರನ್ನ ಆಗಬೇಕು, ಸ್ಥಳೀಯ ಸಂಸ್ಥೆ ಬೇಕು. ಅವರ ಒಂದು ಮನೋಭಾವವನ್ನು ಅರ್ಥ ಮಾಡಿಕೊಳ್ಳದೆ ಬಲವಂತವಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ ಈಸ್ ಇಂಪ್ರ್ಯಾಕ್ಟಿಕಬಲ್. ಇಟ್ ಈಸ್ ಎ ಸ್ಲಾಬ್ ಆನ್ ದಿ ಡೆಮೋಕ್ರಸಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್. ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರತಕ್ಕಂಥ ಒಂದು ಪ್ರಯತ್ನ ಇದು, ಮತ್ತು ನಾವು ಆಗಲೇಬೇಕು ಅಂತ ಹಠ ಹಿಡ್ಕೊಂಡು ಮಾಡೋವಂಥ ವಿಷಯ ಅಲ್ಲ ಇದು. ಅದು ರಾಜ್ಯಗಳ ಪರಮೋಚ್ಚವಾದಂಥ ಜನರ ಪರಮೋಚ್ಚ ಅಧಿಕಾರ, ಅದನ್ನು ಮುಟುಕುಗೊಳಿಸಬಾರ್ದು. ಅದು ಆಗೋದೂ ಇಲ್ಲ, ಅದು ಕಾರ್ಯಸಾಧವೂ ಅಲ್ಲ.